ಮಾತಾಡೋದು. ಅವ ವಿರೋಧ ಪಕ್ಷದ ನಾಯಕ ಅಂತ ಅಶೋಕ ಅವ ಸಣ್ಣ ಹುಡುಗರು ಸಾಲಿಗೆ ಹೋಗ್ತಾವಲ್ಲ, 2ನೇ 3ನೇ ಸಾಲಿಗೆ ಹೋದವ್ರಂಗೆ ಮಾತಾಡ್ತಾರೆ. ಕಾಂಗ್ರೆಸ್ನವರು ಬರೀ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡ್ತಾರ, ಅವ್ರಿಗೆ ಗುಂಡಾಗರಿ ಮಾಡಕ್ ಬಿಟ್ರಂತ, ಹಿಂದೂಗಳು ಹೊಡ್ಯಾಕ್ ಬಿಟ್ರ. ಏನ್ ಮಾತಾಡ್ತೀಯಪ್ಪ ಅಶೋಕ? ಒಬ್ಬ ವಿರೋಧ ಪಕ್ಷದ ನಾಯಕ ನೀನು ವಿಧಾನಸಭಾದ, ನೀನು ತಮ್ಮ ಮಾತಿನ ಮೇಲೆ ಒಂದ್ ಸ್ವಲ್ಪ ಹಿಡುತ್ತಿರಲಿ. ಬಾಯಿ ಐತೆ ಅಂತೇಳಿ ಎತ್ತಾಗರ ಮಾತಾಡಿ ಧರ್ಮದ ಮಧ್ಯೆ ಬೆಂಕಿ ಹಚ್ಚಿ, ಇವತ್ತು ಧರ್ಮದ ಮಧ್ಯೆ ಬೆಂಕಿ ಹಚ್ಚೋದನ್ನು ಬಿಟ್ಟು, ಧರ್ಮದ ಮೇಲೆ ರಾಜಕೀಯ ಮಾಡೋದು ಬಿಟ್ಟು, ದೇವಸ್ಥಾನದ ಮೇಲೆ, ಮಂದಿರದ ಮೇಲೆ, ಮಸೀದಿ ಮೇಲೆ ರಾಜಕೀಯ ಮಾಡೋದು ಬಿಟ್ಟು, ಈ ಭಾರತೀಯ ಜನತಾ ಪಕ್ಷದವರು ತಾಕತ್ತಿದ್ರ ಕಾಂಗ್ರೆಸ್ ಸಿದ್ಧಾಂತವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿ ನೀವು ತಾಕತ್ತು ಐತೆ. ಅಷ್ಟು ತಾಕತ್ತು ಐತೆ ಇವ್ರಿಗೆ? ಜಾತ್ಯತೀತ ಅಂತಾರ ಅಂದ್ರೆ ಇವ್ರು ಒಬ್ಬರ ಮನೆ ಗಂಟು ಹೋಗುತ್ತಾ? ಹುಟ್ಟಿದ್ ಯಾವ ದೇಶ ಆಗ್ರಿ ಇವರು? ಈ ನರೇಂದ್ರ ಮೋದಿ ಪಾಕಿಸ್ತಾನದಾಗ ಹುಟ್ಟಿದ್ನ, ಇವ್ರು ಬಾಂಗ್ಲಾದೇಶದಾಗ ಹುಟ್ಟಿದ್ವಿ. ಹುಟ್ಟಿದ್ದು ಭಾರತ ದೇಶದಾಗ, ನಾವು ಇಲ್ಲೇ ಹುಟ್ಟಿವಿ. ಇಲ್ಲಿ ಅಲ್ಪಸಂಖ್ಯಾತರು ಇಲ್ಲೇ ಹುಟ್ಟಿದಾರ, ಮುಸ್ಲಿಂ ಬಂಧುಗಳು. ಅವರೇನು ಅಲ್ಲಿ ಹುಟ್ಟಿ ಇಲ್ಲಿ ಬಂದಿಲ್ಲ, ಇಲ್ಲೇ ಹುಟ್ಟ್ಯಾರ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ಯಾರ. ಮಾತೆತ್ತಿರಿಗೆ ಅಲ್ಪಸಂಖ್ಯಾತರಿಗೆ ಅನ್ಸೋದು ಧರ್ಮದ ಮೇಲೆ ಬೆಂಕಿ ಹಚ್ಚೋದು. 39 ಕೋಟಿ ಇರುವಂತ ಜನಸಂಖ್ಯೆ ಇರುವಂತ ದೇಶ, ನೂರಾರು ಆ ನಡೆದಕ್ಕೆಲ್ಲವೂ ರಾಜಕೀಯರು ಟಿವಿ ನೋಡಿರಲ್ಲ ನೀವು. ಅದು ಕಾಂಗ್ರೆಸ್ ಹಿಂದೆ ಬೆಂಬಲನ ಅಂತ. ಮತ್ತೆ ಇವ್ರು ಏನ್ ಮಾಡ್ತಾರ? ಇವ್ರೇನ್ ಮಾಡಕತ್ತಾರ? ಇದನ್ನೇ ಕಾಯಕತ್ತಾರ, ಜಗಳ ಹಚ್ಚೋದು. ಇವತ್ತು ನೀವು ಗೊತ್ತೈತಿ, ಇವ್ರ ಸರ್ಕಾರ ಇತ್ತು, ರಾಜ್ಯ ಸರ್ಕಾರ ಏನ್ ಮಾಡಿದ್ರಪ್ಪ? ಹಿಜಾಬ್ ಅದಕ್ಕೆ ತೆಗದ್ರ ಏನು? ಹಲಾಲ್ ಕಟ್ಟು, ಜಟಕಾ ಕಟ್ಟು, ಮತ್ತೆ ನಾವು ಅಜಾನ್, ಇವೆಲ್ಲ ಇವತ್ತು ಬಂದ ಒಂದೊಂದು ದೇಶದಾಗ. ಮಾತೆತ್ತಿರಿ ಕಾಂಗ್ರೆಸ್ನವ್ರು ಏನ್ ಮಾಡೀವಿ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿವು, ಅದಕ್ಕೆ ಈ ನರೇಂದ್ರ ಮೋದಿ ಪ್ರಧಾನಿ ಆಗ್ಯಾನ ಈ ದೇಶದಾಗ. ಇದಕ್ಕೆ ಈ ದೇಶದಾಗ ಪ್ರಧಾನಿ ಹಾಕಿದ್ದ ನರೇಂದ್ರ ಮೋದಿ. ಕಾಂಗ್ರೆಸ್ನವ್ರು ಸ್ವಾತಂತ್ರ್ಯ ತಂದು ಕೊಟ್ಟಿವಂತ ನೀನು ಪ್ರಧಾನಿ ಆಗಿ, ಅದನ್ನು ತಿಳ್ಕೊ ಮೊದಲೇ. ಕಾಂಗ್ರೆಸ್ನವರ ಮಾಡಿದ್ದು ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ. ಇದು ಅರ್ಥ ಮಾಡ್ಕೊಂಡ್ರಿ? ಇವತ್ತು ನೀವು ತಿಳ್ಕೋಬೇಕು. ಅವ್ರಿಗೇನಾದ್ರೂ ಇನ್ನೊಂದ್ಸಾರಿ ಈ ಸಾರಿ ಅಧಿಕಾರ ಕೊಟ್ಟಂತೆ ಆದ್ರೆ ಇವತ್ತು ಸಂವಿಧಾನವನ್ನ ಖಂಡಿತವಾಗಿ ಬದಲಿ ಮಾಡ್ತಾರ. ನೀವು ಅವ್ರ ಪ್ರಣಾಳಿಕೆಯನ್ನು ತೆಗೆದು ನೋಡ್ರಿ, ಚುನಾವಣೆ ಪ್ರಣಾಳಿಕೆಯಲ್ಲಿ ಮೊದಲನೇದೇನೈತಂದ್ರ ಏನಪ್ಪ ಅದು? ಸಿವಿಲ್ ಯೂನಿಫಾರ್ಮ್ ಏನ್ ಕೊಡೋದು? ಯೂನಿಫಾರ್ಮ್ ಸಿವಿಲ್ ಕೋಡ್ ಮೊದಲನೇ ಪ್ರಣಾಳಿಕೆಯಲ್ಲಿ ಇರುವಂತದ್ದು, ಮೊದಲನೇ ಶಬ್ದನ ಅದೈತಿ. ಅಂದ್ರೆ ಏನಾದ್ರು ಅರ್ಥ ಬಹಳ ಮಂದಿ ಗೊತ್ತಾಗಲ್ಲ, ಇಂಗ್ಲಿಷ್ನಾಗ ಹೇಳ್ತಾರೆ ಬಿಡ್ರಿ ಅಂತ ಹೇಳಿ. ಏನು? ಯೂನಿಫಾರ್ಮ್ ಸಿವಿಲ್ ಕೋಡ್. ಏಕರೂಪ ನಾಗರಿಕ ಸಂಹಿತೆ. ಓಕೆ ಅಂದ್ರೆ ಏನು? ಯಾರಿಗಾರ ಅರ್ಥ ಇಲ್ಲ? ಏನ ಸೌಹಾರ್ದತೆ ಅಂದ್ರೆ ಬಹಳ ಅಲ್ಲಪ್ಪ ಅದು. ಅದ್ರ ಶಬ್ದ ಐತೆ ಅದಕ್ಕೆ, ಸೌಹಾರ್ದತೆ ಅಂತೇಳಿ. ಅದನ್ನ ಹೇಳಿದ್ರೆ ನೀನು ಪತ್ರಕರ್ತಾಗಿ ಹೆಂಗಾರ ಹೇಳ್ತೀನೋ. ಅಂದ್ರೆ ಸಮಾನತೆಯನ್ನು ತರುವಂತದ್ದು. ಎಲ್ಲರನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತರ್ತಾರ. ಹೆಂಗೆ ತರ್ತಾರೆ ಇವರು? ಅಂದ್ರೆ ಸಂವಿಧಾನ ತೆಗಿಬೇಕಲ್ಲ, ಇದನ್ನ ತರಬೇಕು ಅಂದ್ರೆ ಸಂವಿಧಾನ ಬದಲಿ ಮಾಡ್ಲೇಬೇಕು ಇವರು. ಸಂವಿಧಾನದೊಳಗೆ ಇದಕ್ಕೆ ಅವಕಾಶ ಇಲ್ಲ. ಯಾಕ್ರಿ ವಕೀಲ್ರ? ಅವಕಾಶ ಇಲ್ಲ ಅದಕ್ಕೆ ತರ್ತೀವಿ ಅಂತ ಪ್ರತಿ ಸರಿ ಅಂಜಿಸ್ತಾರ ಅವರು. CA ತರ್ತೀವಿ, NRC ತರ್ತೀವಿ. ಇದು ಒಂದು ಅರಬಿ ಹಾವು.
ಅಲ್ಲಿ ಯಾವ ಬಿಡದ ಅಂದ್ರೆ ಭಾರತದವರಿಗೆ ಎದುರಿಸೋರು ಇವರು, ಹೊರಗಿನವ್ರಿಗೆ ಎದುರಿಸೋ ತಾಕತ್ತಿಲ್ಲ ಇವರು. ಯಾಕಂದ್ರೆ ನೋಡ್ಯಾರ ಇವ್ರ ತಾಕತ್ ಏನು ಪುಲವಾಮಾ ದಾಳಿ ಆತಲ್ಲ, ಅದ್ರ ಮೇಲೆ ಇಲೆಕ್ಷನ್ ಹೊಡ್ಕೊಂಡ್ರು ಒಂದು ಪುಲವಾಮಾ ದಾಳಿ ಮೇಲೆ. ಈಗ ರಾಮ ಮಂದಿರ ಕಟ್ಟಿ ದಾಳಿ ಹೊಡಿತಾ ಇರ್ತಾರ. ಏನ್ ನಮ್ಮೂರ ದೇವಸ್ಥಾನ ಇಲ್ಲ ನಾವು ಕಟ್ಟಿಲ್ಲ, ನಮ್ಮೂರ ದೇವಸ್ಥಾನ ಇಲ್ಲನಪ್ಪ, ಎಲ್ಲಾ ದೇವಸ್ಥಾನ ನಾವು ರಾಮ ಮಂದಿರನೂ ಐತಿ. ನಾವು ರಾಮನ ಭಕ್ತರು ಹೌದು, ಅಲ್ಲಾನ ಭಕ್ತರು ಹೌದು, ನಾವು ಸಿಖ್ರ ಭಕ್ತರು, ಗುರುನಾನಕರ ಭಕ್ತರು ಹೌದು, ಎಲ್ಲಾರ ಭಕ್ತರು ನಾವು ಹೌದು, ಅವರು ಭಾರತೀಯರು. ಆದ್ರೆ ಇವ್ರು ಹೇಳೋದೇನು, ಈಗ ರಾಮ ಮಂದಿರ ಬರೇ ರಾಮ ಮಂದಿರ ಮೇಲೆ ಎಬ್ಬಿಸ್ಬಿಟ್ರ, ರಾಮ ಮಂದಿರ ಕಟ್ಟಿವಂತೇಳಿ. ಇದು ಧರ್ಮದ ಮೇಲೆ ರಾಜಕೀಯ ಮಾಡುವಂಥದ್ದು. ಇವ್ರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಒಂದು ಉತ್ತರ ಇಲ್ಲ. ಈಗ ನೋಡ್ರಿ, ಅವರು ಬಿಜೆಪಿಗೆ ಓಟ್ ಹಾಕಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್. ಆ ಅಮ್ಮ ಹೇಳಿದ್ರು, ನಾನು ದೊಡ್ಡವಳಲ್ಲ, ಸಂಯುಕ್ತ ಪಾಟೀಲ್, ಕಾಂಗ್ರೆಸ್ ಪಕ್ಷ ದೊಡ್ಡದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯವಾದಲ್ಲಿ ಅವ್ರಿಗೆ ಅವ್ರ ಪಕ್ಷಕ್ಕೆ ಓಟ್ ಹಾಕ್ತೇವೆ ಅಂತೇಳಿ ನಾವು ಕೇಳಿದ್ರೆ ಅವ್ರು ಏನ್ ಕೇಳ್ತಾರೆ ಹೇಳ್ರಿ, ಮೋದಿಗೆ ಓಟ್ ಹಾಕ್ತಾರೆ, ಮೋದಿ ಗ್ಯಾರಂಟಿ. ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಕೊಟ್ಟಿವಿ, ಇಲ್ಲಿ ಕೊಟ್ಟಿವಿಲ್ಲವ ತಾಯಿ, 5 ಗ್ಯಾರಂಟಿ: ಬಸ್ ಫ್ರೀ, ಕರೆಂಟ್ ಫ್ರೀ, 2,000 ರೂಪಾಯಿ, ಅನ್ನಭಾಗ್ಯ, ಯುವ ನಿಧಿ. ಈ ಗ್ಯಾರಂಟಿ ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಕೊಟ್ಟವರು ಮೋದಿ ಗ್ಯಾರಂಟಿ. ಅವಾಗ ಇವ ಬರ್ತಾನ ಗದ್ದಿಗೌಡರು ವೋಟಿಂಗ್ ಹೇಳಾಕ, ಅವ್ರ ಕೇಳ್ರಿ ಹೇಳ್ತಾರ, ಇದೊಂದ್ ಸರಿ ಮೋದಿಗೆ ಓಟ್ ಹಾಕ್ಬಿಡ್ರಿ. ಮತ್ ನೀವ್ ನಿಂತೀರಿ, ಮತ್ ಮೋದಿ ನಿಂದ್ರಿಸೋರು ಇಲ್ಲೇ ತುಂಬಂಗ ಬಾಗಲಕೋಟಿಗೆ. ಮೋದಿಗೆ ಓಟ್ ಹಾಕ್ರಿ, ಮೋದಿ ಗ್ಯಾರಂಟಿ. ಯಾಕ ತಾಕತ್ತಿಲ್ಲ ಇವ್ರು ಬಿಜೆಪಿ ಅನ್ನಕ. ನೀವು ನೋಡಿರ್ಬೇಕಲ್ಲ, ಅವ್ರು ನಾಳೆ ಬಂದು ದೊಡ್ಡ ಭಾಷಣ ಮಾಡ್ತಾರೆ ಇಲ್ಲಿ, ಅವ್ರು ಅಂತ ಹೇಳ್ತಾರೆ ಮೋದಿಗೆ ಓಟ್ ಹಾಕ್ರಿ. ಅವಂತೂ ಕೋಣ ನಿಂತಿಲ್ಲ, ಎತ್ತಾಗ ಗೊತ್ತಿಲ್ಲ, ಮೋದಿಗೆ ಓಟ್ ಹಾಕ್ರಿ. ಹೋಗ್ನಾ ಕೆಲಸ ಯಾಕಪ್ಪ ಮೋದಿಗೆ ಓಟ್ ಹಾಕಂತ ಹೇಳ್ತೀರಿ? ಮೋದಿ ಏನ್ ಮಾಡ್ಯಾರ ನನ್ನ ಪ್ರಶ್ನೆ. ಹೋಗ್ರಿ, 4 ಬಾರಿ ಸಂಸದರು, ಸನ್ಮಾನ್ಯ ಗದ್ದಿಗೌಡರು 4 ಬಾರಿ ಸಂಸದರು. ಏನು ಕೊಡುಗೆಪ್ಪ ಹುಡುಗನ್ ತಾಲೂಕ? ಅಂಬರೀಷ ನೀನ್ ಬಾರಬೇಕು ಅಲ್ಲಿ ಬಿಡಮಟ ಬಿಟ್ಟು ಈಗ ನಡೆಯೋ ಬಿಡೋರಿ. ಹನುಮಂತ ನಿಮ್ಗೆಲ್ಲ ಬಾಯ್ ಕರ್ಕೊಂಡು ಏನ್ ಬಾರೋ, ನೀನು ಉಣೋದಿಲ್ಲ, ಸಮಾಜ ಕೊಡ್ತೇನೆ, ಕುಡಿದು ಬಂದವ್ರಿಗೆ ಪೂಜೆ ಮಾಡ್ತೇನೆ. ಗದ್ದಿಗೌಡರಿಗೆ ನಾನು ಪ್ರಶ್ನೆ ಹಾಕ್ತೀನಿ. ನಾಳೆ ದೊಡ್ಡಗೌಡ ಬಂದಾಗ ನೀವು ಕೇಳ್ರಿ, ಓಟಿಂಗ್ ಕೇಳಕ್ ಬರ್ತಾರ. ಅವತ್ತು ಗದ್ದಿಗೌಡ್ರು ಓಟ್ ಹಾಕ್ರಿ ಅಂತ ದೇವರನ್ನೇನು ಕೇಳೋದಿಲ್ಲ, ಮೋದಿಗೆ ಓಟ್ ಹಾಕ್ರಿ ಅಂತ ಕೇಳ್ತಾರ. ಅದಕ್ಕೆ ಗದ್ದಿಗೌಡ್ರಿಗೆ ಕೇಳ್ತೀನಿ ನಾನು, ನಿಮ್ಮ ಕೊಡುಗೆ ನಮ್ಮ ತಾಲೂಕಿನ ಬೇಡಿಕೆ ಇತ್ತಪ್ಪ. ಏನು, ಆಲ್ಮಟ್ಟಿಯಿಂದ ಕೊಪ್ಪಳಗ ರೇಲ್ ಮಾರ್ಗ ಆಗಬೇಕಾಗಿತ್ತು, ವಾಯಾ ಕುರ್ಲು ಸಂಗಮ, ಕುರ್ಚಿ ನಂತರ ಏನು ಬಾಗಲಕೋಟೆಗೆ, ರಾಯಚೂರವರೆಗೂ, ಕುರ್ಚಿ ರಾಯಚೂರು. ಹೌದಲ್ಲ ಬಸಣ್ಣ, ನೀನಾದ ಹೋರಾಟಗಾರ, ಹೇಳು ಕರೆಕ್ಟ್ ಆಗಿ. ಕುರ್ಚಿ ರಾಯಚೂರು ಹೇಳ್ತೀನಿ, ಬರ್ತೀನಿ. ಇದು 20 ವರ್ಷದಿಂದ ಸನ್ಮಾನ್ಯ ಸಿದ್ದು ನ್ಯಾಮಗೌಡರು ಸಂಸದರಿದ್ದಾಗ ಅಡಿಗೆಲ್ಲ ಹಾಕಿದ್ರು. ಕುರ್ಚಿ ರಾಯಚೂರು ಇವತ್ತವರೆಗೂ 10 ಕಿಲೋಮೀಟರ್ ಇನ್ನೂ ತನ ಪ್ರಾರಂಭ ಆಗಿಲ್ಲ. 10 ಕಿಲೋಮೀಟರ್ ಆಗಿಲ್ಲ, 20 ವರ್ಷ ಆಯ್ತು. ಗದ್ದಿಗೌಡರು ಆಗಿದ್ದು ಅದು ಅಲ್ಲೇ ಬಿದ್ದದ್ದು, ಅದೇ ನಿಂತದ್ದು ರೈಲ್ ಮಾರ್ಗ. ಇವತ್ತು ರೈಲ್ವೆ ಬೇಕು ಬೇಕು ಅಂತ ಅನೇಕ ಜನ ಹೋರಾಟ ಮಾಡಿದ್ರು. ಇವತ್ತು ನಮ್ದು ಆಲ್ಮಟ್ಟಿಯಿಂದ ಕೊಪ್ಪಳ ಆಗ್ಬೇಕು ಅಂತೇಳಿ ಅನೇಕ ಜನ ಹೋರಾಟ ಮಾಡಿದ್ರು. ಇವತ್ತು ಇಲ್ಲೇ ಕುಷ್ಟಿಗೆ ಬಂದೈತಿ. ಕುಷ್ಟಿಗೆ ಅಂದ್ರೆ ಇಳಕಲ್ ಎಷ್ಟಪ್ಪ? ಇಳಕಲ್ಲಿಗೆ ಬಂದು ಈಗ ಹುಡುಗನ್ ಮ್ಯಾಗ ಹಾಸಿ ಹಿಂಗ ಮುದ್ಗಲಿಗೆ ಹೋಗಿದ್ರೆ ಮುಗಿತಿತ್ತ, ಮುದ್ಗಲಿಗೂ ಹೊಟ್ಟದ ಅದನ್ನ ತೊಂಬರ
ರಾಜ್ಯದಾಗ ಇವ್ರದ, ಕೇಂದ್ರದಾಗ ಇವ್ರದ. ಮತ್ತೆ ಏನ್ ಮಾಡಿದ್ರಿ ಈ ಗದ್ದಿಗೌಡ್ರ? 20 ವರ್ಷ ಏನ್ ಮಾಡಿದ್ರಿ? 20 ವರ್ಷ ಏನು ಮಾಡಿಲ್ಲ ಗದ್ದಿಗೌಡ್ರು. ಡೆಲ್ಲಿಗೆ ಹೋಗೋದು, ಊಟ ಹೊಡೆಯೋದು, ಮಕ್ಕಳೋದು, ಬಂದು ಅಟ್ಟ ಕೆಲಸ ಮಾಡ್ರ ಗದ್ದಿಗೌಡ್ರು. ಏನು ಮಾಡಿ ಇವತ್ತು ಏನ್ ಕೊಡುಗೆ ಐತೆ ಅನ್ನೋದು ನನಗೆ ಉತ್ತರ ಕೊಡ್ಬೇಕು. ನಾಳೆ ಪ್ರಚಾರಕ್ಕೆ ಬಂದ್ರ ನೀವು ಕೇಳ್ಬೇಕು. ಕೇಳ್ತಿರಲ್ಲ ನೀವು? ಕೇಳ್ಬೇಕು. ನೀವು ಭಾರತ ದೇಶದ ಪ್ರಜೆಗಳಾಗಿದ್ರೆ ಇವತ್ತು ಗದ್ದಿಗೌಡರಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ್ರು ಕೇಳಬೇಕು. ಬಾಗಲಕೋಟೆ ಜಿಲ್ಲೆಗೆ ಇವತ್ತು ಏನ್ ಕೊಡುಗೆ ಐತಿ? ಇದೇ 2019 ನರೇಂದ್ರ ಮೋದಿ ಅವರು ಬಂದ್ರು. ಏನಿದೆ ನೇಕಾರರು ಇದ್ದಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ನೇಕಾರರಿಗೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡ್ತೀನಿ ಅಂತ ಹೇಳಿ ಭಾಷಣ ಮಾಡೋದು ನನ್ ನೆನಪೈತಿನ. ಏನ್ ಕೊಟ್ರಪ್ಪ ನೇಕಾರರಿಗೆ? ನೇಕಾರ ಪರಿಸ್ಥಿತಿ ಏನೈತಿ ಗೊತ್ತಾ ನಿಮ್ಗೆ? ಅವ್ರ ಕಚ್ಚಾ ಮಾಲ ಎಲ್ಲಾ ಬೆಲೆ ಏರಿಕೆ. ನೇಕಾರರು ಒಂದು ಸೀನಿ ಮಾರಂಗಿಲ್ಲ. ನೇಕಾರ ಪರಿಸ್ಥಿತಿ ಸುದ್ದಿಲ್ಲ. ಇವತ್ತು ನಮ್ಮ ಸರ್ಕಾರ, ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾವು ಅಧಿಕಾರಕ್ಕೆ ಬಂದ್ರೆ ಇವತ್ತು ನೇಕಾರ ಪೌರ್ಣಮ ಮಗ್ಗಕ್ಕೆ 10 HP ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು 10 HP ಉಚಿತವಾಗಿ ಇವತ್ತು ಕರೆಂಟ್ ಅನ್ನು ಕೊಟ್ಟಿದ್ದೀವಿ. ನೇಕಾರರಿಗೆ ವಿದ್ಯುತ್ ದರದಲ್ಲಿ 1 ರೂಪಾಯಿ 25 ಪೈಸಾ ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು 1 ರೂಪಾಯಿ 25 ಪೈಸಾ ಅವರ ಏನು ವಿದ್ಯುತ್ ಬಿಲ್ ಅಲ್ಲಿ ಸಬ್ಸಿಡಿಯನ್ನ ಕೊಟ್ಟಿದ್ದೀವಿ. ಇವತ್ತು ಇವ್ರು ಯಾಕೆ ಕೊಡಕ್ಕಾಗಿಲ್ಲ? ಯಾಕೆ ಕೊಡಕ್ ಆಗ್ತಾ ಇಲ್ಲ? ಇವತ್ತು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನು ತರುವಂತ ಶಕ್ತಿ, ಸಾಮರ್ಥ್ಯ, ಧೈರ್ಯ ಇರುವ ನಮ್ಮ ಲೋಕಸಭಾ ಸದಸ್ಯರು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಆಗಬೇಕಾಗಿದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರ್ಕೊಂಡು ಇಡೀ ಜಿಲ್ಲೆಯ ನಾಯಕರು, ರಾಜ್ಯ ನಾಯಕರು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಇವತ್ತು ನಾವು ಸಂಯುಕ್ತ ಪಾಟೀಲ್ ಅವರಿಗೆ ಇವತ್ತು ನಿಲ್ಲಿಸಿದ್ದೇವೆ. ನಾವು ಗೆದ್ದೇ ಗೆಲ್ಲಿಸ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಇವತ್ತು ಮುಖಾಂತರ ವ್ಯಕ್ತಪಡಿಸ್ತೀವಿ. ಇವತ್ತು ಹೊರಗೋದು ಕೂಡ 2023ರಲ್ಲಿ ಇವತ್ತು ಅತ್ಯಂತ ಹೆಚ್ಚಿನ ಮತವನ್ನು ನನ್ನ ಗೆಲುವಿಗಾಗಿ ಇವತ್ತು ನಾವು ಕೊಟ್ಟು ಇವತ್ತು ಸುಮಾರು 5,000 ಅಂತರ ಮತವನ್ನು ನನಗೆ ನೀಡಿದ್ದು. ಇವತ್ತು ನಾನು ಮೊನ್ನೆ ಬಂದಾಗ ಕೂಡ ಕೇಳ್ಕೊಂಡಿದ್ದೀನಿ. ಇವತ್ತು ಹುಡುಗರು ಮತಕ್ಷೇತ್ರ ಅಂದ್ರೆ ಸಂಯುಕ್ತ ಪಾಟೀಲ್ ಅವರ ತವರ ಮನೆ ಇದ್ದಾಗ ಇವತ್ತು ನಾವು ಕನಿಷ್ಠ ಅಂದ್ರೆ 30,007 ಓಟಲ್ಲಿ ನಾನು ಗೆದ್ದಿದ್ರೆ 41,000 ಓಟಲ್ಲಿ ನಾವು ಅವರಿಗೆ ಗೆಲ್ಲಿಸಿ ಕಳಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ದಯವಿಟ್ಟು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ಯಾವುದೇ ಕೆಲಸವನ್ನು ಮಾಡದೆ ನಮಗೆ ಲೋಕಸಭಾ ಸದಸ್ಯರು ನಮಗೆ ಅವಶ್ಯಕತೆ ಇಲ್ಲ. ಮಾಡುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅದಕ್ಕೆ ಬಂಧುಗಳೇ, ಸಮಯ ಬಹಳ ಆಗಿದೆ. ಇನ್ನು ನಾವು ಇಳಕಲ್ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಅದಕ್ಕೆ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಈಗಾಗಲೇ ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ. ಇವತ್ತು ನಾವು ಅಭಿವೃದ್ಧಿ ಪರವಾಗಿ ಇವತ್ತು ಕಳೆದ 9 ತಿಂಗಳಲ್ಲಿ ನಾವು ಈಗಾಗಲೇ ನಾವು ಏನು ಮಾತನ್ನು ಕೊಟ್ಟಿದ್ವಿ ನಮ್ಮ ರಾಜ್ಯ ಸರ್ಕಾರದಿಂದ ಯೋಜನೆಗಳನ್ನ ಇವತ್ತು ಗ್ಯಾರಂಟಿ ಯೋಜನೆಗಳಿರ್ಬೋದು, ಅನೇಕ ಅಭಿವೃದ್ಧಿ ಕೆಲಸ ಇವತ್ತು ಹುಣಗೂರು ನಗರಕ್ಕೆ ಇವತ್ತು 24 ತಾಸು ಕುಡಿ ನೀರಿನ ಯೋಜನೆಯನ್ನ ಸುಮಾರು 47 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ನಾವು ಮಂಜೂರಾತಿಯನ್ನು ತಂದು ಚಾಲನೆಯನ್ನು ಮಾಡಿದ್ದೇವೆ. ಇಲ್ಲ ಇವತ್ತು ಬಡವರಿಗೆ ಹಕ್ಕುಪತ್ರ ಕೊಡದೆ ಇವತ್ತು 5 ವರ್ಷಗಳ ಕಾಲ ಹಕ್ಕುಪತ್ರವನ್ನು ಹಿಡ್ಕೊಂಡು ಕೂತಿದ್ರು. ನಿಮ್ಗೆ ಗೊತ್ತಿದೆ, ನಾನು ಮೊನ್ನೆ ತಾನೇ ಇದೇ ವೇದಿಕೆ ಮೇಲೆ ಸುಮಾರು 941 ಹಕ್ಕುಪತ್ರಗಳನ್ನ ಇವತ್ತು ಕೊಟ್ಟು ಅವರಿಗೆ 500 ಮನೆಗಳನ್ನ ಕಟ್ಟಡಕ್ಕೆ ಕೂಡ ಇವತ್ತು ಮಂಜೂರಾತಿಯನ್ನು ತಂದಿದ್ದೀನಿ. ಇವತ್ತು ತಾಲೂಕಿನಲ್ಲಿ ಸುಮಾರು 3,000 ಬಡವರಿಗೆ ಮನೆಯನ್ನ ಕಟ್ಟೋದಕ್ಕೆ ಈಗಾಗಲೇ ಸರ್ಕಾರದಿಂದ ಮಂಜೂರಾತಿ ತಂದು ಇವತ್ತು ಆ ಮನೆ ಕಟ್ಟಡಗಳನ್ನ ಬಡವರಿಗೆ ಮನೆಗಳ ಕಟ್ಟುವಂತ ಕೆಲಸ ಇವತ್ತು ಪ್ರಾರಂಭ ಮಾಡಿದ್ವಿ. ಇವರು ಬಿಜೆಪಿಯವರು 1ರ ಮನೆ ಕೊಟ್ಟರು, 1ರ ರೈತರಿಗೆ ಬೆಂಬಲ ಬೆಲೆ ಕೊಟ್ಟರು, 1ರ ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ಇವರು 600 ಭರವಸೆಗಳನ್ನು ಕೊಟ್ಟಿದ್ರು ಹಿಂದಿನ ಸರ್ಕಾರದವರು. 600 ಭರವಸೆಗಳಲ್ಲಿ ಕೇವಲ ಈಡೇರಿಸಿದ್ದು 52 ಆಶ್ವಾಸನೆಗಳನ್ನು. ಇವತ್ತು ಆದ ಕಾರಣ ಬಂಧುಗಳೇ, ಇವತ್ತು ನಾವು ಏನ್ ಮಾಡ್ತೀವಿ ಅಂತ ಹೇಳಿದೀವಿ ಅವನ್ನೆಲ್ಲ ಕೆಲಸವನ್ನ ಮುಗಿಸುವಂತ ಕೆಲಸ ನಾವು ಮಾಡ್ತೀವಿ. ಈ ಸಾರಿ ನಮ್ಮ
ಬಾಗಲಕೋಟೆ ಲೋಕಸಭಾ ಸದಸ್ಯರಾಗಿ ಇವತ್ತು ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸುವಂತ ಜವಾಬ್ದಾರಿ ಅದು ವಿಶೇಷವಾಗಿ ನಮ್ಮ ಹುಡುಗರು ನಗರ ಕೂಡ ಬರುತ್ತನ್ನೋ ಒಂದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಇನ್ನು ಬಹಳ ಮಂದಿ ಬಹಳ ಉತ್ತರ ಕೊಡೋದು ಇತ್ತು. ಯಾಕಂದ್ರೆ ಬಹಳ ಮಂದಿ ಏನೇನೋ ಮಾತಾಡ್ಕೊಂತಾರೆ ಹೇಳ್ತಾರೆ ನಮ್ಮ ಸಂಯುಕ್ತ ಪಾಟೀಲ್ ಬಗ್ಗೆ, ಯಾರ್ಯಾರ ಬಗ್ಗೆ. ಈಗೊಬ್ಬ ಈಶ್ವರಪ್ಪ ಒದರಿ ಆ ಬಿಜೆಪಿಗ ಈಶ್ವರಪ್ಪ ಹಿಂಗ ಒದರಿ ಈಗ ಕೂತಾನ. ಅದಕ್ಕ ಮಾನ್ಯ ಬೇಕು ಮುದಿ ಕೇಳ್ತಿದ್ಲ ಹಳ್ಳಿಯಾಗ ನನಗ ಒಂದ್ ಎಮ್ಮಿ ಕರ ಅವ್ರ ಮನೆಯಾಗ ಹಿಂಗ ಒದರ್ತಿತ್ತು. ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆದ ಒಂದ್ ಐತಿ ಎಮ್ಮಿ, ದೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡೆ ಎಮ್ಮಿ ಐತಿ, ಗೊತ್ತಿಲ್ಲ. ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸರಿ ಸಾರ ಹಾಕೊಂಡು ಹೇಳ್ತಾನಲ್ಲ, ಎಲ್ಲಾ ಜಾತಿಗೂ ಬೇಯ್ತಾನವ, ಯಾರನ್ನೂ ಬಿಟ್ಟಿಲ್ಲವ. ಹಾಲ್ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ, ಪಂಚಮ ಸಾಲರಿಗೆ ಓಟ್ ಹಾಕ್ಬೇಡ ಅಂತಾನ, ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ. ಅದು ಒದರಾಕತ್ತೈತಿ ಬಹಳ ದಿವಸ. ಎಮ್ಮಿಕರ ಗೊಡ್ಡೆ ಎಮ್ಮೆ ಅದು ಹೆಂಗೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ಹೋದ್ರ ಚಟ ಬಿದ್ದ್ಬಿಡತ್ತೆ. ಅದಕ್ಕೆ ಮೊನ್ನೆ ಹೇಳಿ ಸೂಕ್ಷ್ಮವಾಗಿ, ನೀನೇನು ಪಂಚಮ ಸಾಲಿ ಒಬ್ಬರ ಹುಟ್ಟಿಲ್ಲ, ನಿನ್ನಿಂದ ಏನು ಪಂಚಮ ಸಾಲಿ ಸಮಾಜ ನಿಂತಿಲ್ಲ, ನಿಂದೇನೂ ಇಲ್ಲ. ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ. ನೀನ್ ಇದೇ ರೀತಿ ಒದಗಿದೆ ಅಂದ್ರೆ ಈಶ್ವರಪ್ಪನ ಗತಿ ನಿನಗೆ ಬಂದ ಬರುತ್ತೆ ಅನ್ನೋದು ಗ್ಯಾರಂಟಿ. ಏನು ಒದರ್ತಾನವ ಹಂಗ ಒದರುದಂದ್ರ ಎತ್ತತ್ತು ಒದರುದು. ಅವ್ರಿಗೆ ಓಟ್ ಹಾಕ್ಬೇಡಂದ್ರಂತ, ಇವ್ರಿಗೆ ಓಟ್ ಹಾಕ್ಬೇಡಂದ್ರಂತ. ಇವ್ರ ಅಪ್ಪನ್ ಮಾಡಿದ್ರೆ ದೇಶ, ಇವ್ರ ಅಪ್ಪನ್ ಮಾಡಿದ್ರೆ ಜಾತಿ. ನೀನು ಧರ್ಮದ್ದು ನಿನ್ನ ಬಗ್ಗೆ ಮಾತಾಡ್ಕೊಳ್ಳು. ಏನ್ ಎಲ್ಲಿ ಹೋದಲ್ಲೋ ಅಲ್ಪಸಂಖ್ಯಾತರನ್ನು ಬೇಯೋದು. ಇವನ ಗಣಮಗ ಹಿಂದ ಜೆಡಿಎಸ್ ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿನ ಇಟ್ಕೊಳ್ಳೋಣ, ಟಿಪ್ಪು ಸುಲ್ತಾನ್ ಖಡ್ಗಾನ ಹಿಡ್ಕೊಂಡು ಇವ ಯತ್ನಾಳ ಎಲ್ಲ ಮಾಡ್ಯಾನ. ಈಗ ಬೇಡ ಅಂದ್ಕೊಳ್ಳಿ ಎತ್ತಾಗಾರ ಮಾತಾಡೋದು. ಎಲ್ಲಾರು ಇವ್ರೊಬ್ಬರ ಹುಟ್ಬಿಟ್ಟಾರ ಪಂಚಮ ಸಾಲ, ಮತ್ತೆ ಯಾರು ಹುಟ್ಟೇ ಇಲ್ಲ ನಾವು ಬೇರೆದವ್ರು. ಏನ್ ಈ ಜಿಲ್ಲಾದಾಗ ಈ 2 ಜಿಲ್ಲಾ ಗೊತ್ತಿಲ್ಲ ನಮಗ್ ಇವ ಎಲ್ಲಿದ್ದ ಅನ್ನೋದು. ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ. ಯಾಕಂದ್ರೆ ಹೇಳ್ತಿದ್ರು ಮನೆ ಮುದುಕಿ, ನೋಡ ಅಯ್ಯಪ್ಪ ಬಾಳ ಒದರ್ತಿರ್ತಿದ್ವಿ ಎಮ್ಮಿಕರ, ಹಿಂಗ ಒದರಿ ಮುಂಚೆ ಸತ್ತು ಬಿಡ್ತಪ್ಪ. ಇವ್ರಿಗೆ ಹಂಗ ಆಗತ್ತೆ ಗತಿ. ಒದರಿ ಬಾರಿ ಒದರಿ ಸಾಯ ಪರಿಸ್ಥಿತಿನೇ ಐತ. ಅಟ್ಟ ಈಗ ಒದರದ ಅವ್ ಗತಿ ಏನೇ ಇಲ್ಲ. ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಒದರ್ತಾನ, ಬೇರೆ ಪಕ್ಷದವ್ರ ಬಗ್ಗೆ ಒದರ್ತಾನ, ಎಲ್ಲ ಜಾತಿಯವ್ರ ಬಗ್ಗೆನೂ ಒದರ್ತಾನ. ಒದರೋದು ಹುಚ್ಚನ ಇದೆ. ಅದಕ್ಕೆ ಅದು ಒದರಿ ಕಾಯದ ಖಾಲಿ ಆಗದ. ಅದಕ್ಕೆ ದಯವಿಟ್ಟು ಯಾರು ತೆರೆ ಕೆಡಿಸ್ಕೋಬಾರ್ರಿ. ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗ್ಕೊಡ್ಬಾರ್ದು. ಇವತ್ತು ಇನ್ನೂ 4 ವರ್ಷ 3 ತಿಂಗಳ ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ. ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಾವು ಏನು ಭರವಸೆಗಳನ್ನ ಮಾತನ್ನ ಈ ರಾಜ್ಯದ ಜನತೆ ಕೊಟ್ಟಿವಿ ಎಲ್ಲ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।